ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವೀಟ್ ಚಟ್ನಿ ಹಾಗೂ ಖಾರ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಸ್ವೀಟ್ ಚಟ್ನಿ ಮಾಡೋಣ. ಇದಕ್ಕೆ ಡೇಟ್ಸ್, ಖರ್ಜೂರ ಹಾಗೂ ಕಡಲೆನ ನೀಟಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿ, ಯಾವುದೇ ರೀತಿ ನೀರು ಆ್ಯಡ್ ಮಾಡಬೇಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ರೀತಿ ಇರಬೇಕು ಈ ಪೇಸ್ಟ್, ಕಡಲೆ ಮತ್ತು ಡೇಟ್ಸು. ಈಗ ಇದು ಹುಣಸೆಹಣ್ಣು ನೆನೆಸಿ ಕ್ಯೂಚಿ ಇಟ್ಕೊಂಡಿರೋದು ಸೋಸಿ. ಸೊ ಇದಕ್ಕೆ ನಾವೇನು ಡೇಟ್ಸ್ ಮತ್ತು ಕಡಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡಿ ಇದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಅದು ಏನು ಹುಣಸೆಹಣ್ಣು ರಸದೊಟ್ಟಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಒಂದು ಕಡಾಯಿ ಇಟ್ಕೊಳ್ಳೋಣ. ಈ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ತೊಗೊಂಡು ನೀಟಾಗಿ ಪ್ಯಾನನ್ನು ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ. ಸೊ ಇದನ್ನು ಫಸ್ಟ್ ಗ್ರೀಸ್ ಮಾಡ್ಕೊಂಡ್ಮೇಲೆ ನಾವು ಸೀಡ್ಸ್, ಮಸ್ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಎಳ್ಳು ಹಾಗೂ ಫ್ಲ್ಯಾಕ್ಸ್ ಸೀಡ್ ಇಷ್ಟನ್ನು ಹಾಕಿ ನೀಟಾಗಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್. ನಮ್ಮ ಸ್ವೀಟ್ ರೆಸಿಪಿ ಇನ್ನಷ್ಟು ಕಲರ್ಫುಲ್ಲಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿ ಆಗುತ್ತೆ. ಸೊ ನಾವೇನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದರೊಳಗಡೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿ ಅದೆಲ್ಲ ನೀಟಾಗಿ ಹುಣಸೆಹಣ್ಣು ರಸ ಅದೆಲ್ಲವನ್ನು ಸ್ವೀಟೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸ್ವಲ್ಪ ಚಿಟಿಗೆ ಉಪ್ಪು ಆ್ಯಡ್ ಮಾಡಿ. ನಿಮಗೆ ಬೇಕಂದರೆ ಈ ಇದರಲ್ಲಿ ಬೇಕಾದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಈಗ ಖಾರ ಚಟ್ನಿ ಮಾಡೋದು ನೋಡೋಣ. ಮೊದಲದಾಗಿ 7 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇಲ್ಲಿ ಪುದೀನ, ಕೊತ್ತಂಬರಿ ಹಾಗೂ ಕರಿಬೇವನ್ನ ತೊಗೊಂಡಿದ್ದೀವಿ. ಇಷ್ಟು ಬೇಕಾಗುತ್ತೆ ನಮ್ಮ ಸ್ವೀಟ್ ಚಟ್ನಿಗೆ. ಸೊ ಇದನ್ನು ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಮ್ಮ ಖಾರ ಚಟ್ನಿಗೆ. ಈಗ ಒಂದು 2-3 ಚಮಚ ಕಡಲೆ ಆ್ಯಡ್ ಮಾಡ್ತೀವಿ. ಕಡಲೆ ಆ್ಯಡ್ ಮಾಡೋ ಇಂಟೆನ್ಷನ್ ಏನಂತಂದರೆ ಇದು ಕೂಡ ಸ್ವಲ್ಪ ತಿಕ್ಕಾಗಿ ಆಗುತ್ತೆ ಅಂತ. ಸೊ ನಾವು ಅದೇನು ಸೊಪ್ಪುಗಳು ಹಾಕಿದ್ರೆ ಸ್ವಲ್ಪ ನೀರು ಥರ ಇರುತ್ತೆ. ಸೊ ಕಡಲೆ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ತಿಕ್ಕಾಗುತ್ತೆ ಅಂತ. ನೋಡಿದ್ರೆ ಈ ರೀತಿ ತಿಕ್ಕಾಗುತ್ತೆ. ಅದೇ ನೀವು ಬರೀ ಅದನ್ನ ಮಾತ್ರ ರುಬ್ಕೊಂಡ್ರೆ ಸ್ವಲ್ಪ ನೀರು ಥರ ಇರುತ್ತೆ. ಸೊ ಇದನ್ನು ನೀವು ಬೇಕಾದ್ರೆ 1 ಮಂತ್ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ರೆಫ್ರಿಜರೇಟ್ ಮಾಡಿ ಅಥವಾ ಫ್ರಿಡ್ಜ್ ಒಳಗಡೆ ಇಟ್ಕೊಂಡ್ರು ಕೂಡ ನಡೆಯುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ, ಏನಂತ ಗೊತ್ತಿಲ್ಲ ಅದು ಎಕ್ಸಾಕ್ಟಾಗಿ. ಇಷ್ಟು ಸೀಡ್ಸ್ಗಳಿದ್ದಾವೆ ನೋಡಿ, ಈ ಥರ ಹುಳಿ ಆಗಿದೆ, ಒಂಥರ ಬೇರೆ ಟೇಸ್ಟ್. ಅಂದರೆ ಫುಲ್ ಒಂಥರ ಟ್ರಾನ್ಸ್ಪರೆಂಟ್ ಫ್ರೂಟ್ ಥರ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ನೋಡಿರೋದು ಈ ಫ್ರೂಟನ್ನ. ಏನೋ ಆ್ಯಪಲ್ ಅಂತ ಹೇಳಿದ್ರು ಅವರು. ನಿಮಗೇನೋ ಗೊತ್ತಿರೋ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶಮಿತಾ, ಏನು ಫ್ರೂಟ್ ಅಂತ ಹೇಳ್ದ ಅವನು? ವಾಟರ್ ಆ್ಯಪಲ್ ಅಂತೆ. ಒಂಥರ ಪೇಪರ್ ಥರ ಇದೆ ಇದು. ಒಂದು ಟಾಪ್ ಬುಕ್ ಮಾಡಿದ್ದೆ ನಮ್ಮಮ್ಮಂಗೆ ಯೋಗ ಕ್ಲಾಸ್ಗೆ ಹಾಕೊಂಡು ಹೋಗೋಕ್ಕೆ. ಹೇಗಿದೆ ನೋಡೋಣ. ಟಂಟಡಾನ್ ನೋಡಿ, ಹಿಡ್ದು ಪಿಂಕ್ ಕಲರ್ ಐತಲ್ಲ, ಹಾಕೊಂಡು ಹೋಗ್ರಿ. ಆಗುತ್ತಲ್ಲ, ಅದೇ ನಿಮ್ಗೆ ಯೋಗಾಗ ಹಾಕೊಂಡು ಹೋಗಕ್ಕಂತ. ಎಷ್ಟು ಗೊತ್ತಾ ಇದು? 300 ರೂಪೀಸ್ ಏನೋ ಗೊತ್ತಿಲ್ಲ. ಒಂದು 5 ಸಲ ಹಾಕೊಂಡು ಹೋಗು, ಏನು ಮಾಡೋದು, ವೇಸ್ಟ್ ಆಯ್ತು. ಸೌಂಡ್ ಕಡಿಮೆ ಮಾಡ್ತೀಯಲ್ಲ ರಿಮೋಟಿಂದ. 300 ರೂಪೀಸ್ ಅವಾಜ ಬ್ರ್ಯಾಂಡ್. ಹಿಡ್ಕೊ, ಹಂಗೆ ಕೈ ಅಡ್ಡಗಳೆಲ್ಲ ಕರೆಕ್ಟಾಗೈತೆ. ಹಾಕೊಂಡು ನೋಡಿ ಟ್ರೈ. ಈಗ ಹೆಲ್ದಿ ರೆಸಿಪಿ, ಹೈ ಪ್ರೋಟೀನ್ ಟಾಕು ಮಾಡೋದನ್ನು ನೋಡೋಣ. ಮೊದಲೇದಾಗಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬಿಸಿನೀರನ್ನ ಸ್ವಲ್ಪ ಕುದಿಸ್ಕೊಂಡಾದ್ಮೇಲೆ ಈಗ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅಷ್ಟನ್ನು ಸೋಯಾ ಚಂಕ್ಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದು ಬಾಯ್ಲ್ ಆಗೋಕ್ಕೆ ಬಿಡಿ. ಆ ಸೋಯಾ ಫುಲ್ಲು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ನಿಮಗೆ ವಾಟರೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ವಾಟರ್ನ ಫುಲ್ಲು ಸ್ಟ್ರೈನ್ ಮಾಡ್ಕೊಂಡು ಅದು ಬೇಕಾದ್ರೆ ಗಿಡಕ್ಕೆ ಯೂಸ್ ಮಾಡ್ಕೊಳ್ಳಿ, ಚಪಾತಿ ಕಲ್ಸಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅದನ್ನು. ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬ್ಲೆಂಡ್ ಆಗಬೇಕದು. ಫುಲ್ ಕಂಪ್ಲೀಟ್ ಫೈನ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತರ್ತರಿ ಆಗಿದ್ರೂ ಪರವಾಗಿಲ್ಲ. ನಾನು ಇಲ್ಲಿ ಆಲ್ರೆಡಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಫೈನ್ ಚಾಪ್ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ತಾ ಸೋಯಾ ಚಂಕ್ಸ್ನ ಇದರೊಳಗಡೆನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೊ ನೋಡಿ, ನಾವು ತರ್ತರಿಯಾಗೆ ರುಬ್ಕೊಂಡಿದ್ದೀನಿ. ಸೊ ನೀರನ್ನ ನೀಟಾಗಿ ಸೋಸ್ಕೊಳ್ಳಿ. ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ತಾ ಹೋಗಿ. ಸೊ ಈಗ ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಕಾರ್ನ್ಫ್ಲವರ್ ಇಲ್ಲ ಅಂತಂದರೆ ನೀವು ಅಕ್ಕಿ ಹಸಿಟ್ಟು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ಇದು ಪಿಜ್ಜಾ ಮಸಾಲ. ಸೊ ಕಾರ್ನ್ಫ್ಲವರ್ ಆ್ಯಡ್ ಮಾಡೋ ಇಂಟೆನ್ಷನ್ ಏನಿದೆ ಅದು ಸ್ವಲ್ಪ ವಾಟರ್ ಕಂಟೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಅದಾದಮೇಲೆ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ನಿಮ್ಗೆ ಯಾವ್ಯಾವ ಮಸಾಲಾಸ್ಗಳು ನಿಮ್ಗೆ ಇಷ್ಟ ಇರುತ್ತೋ ಆ ಮಸಾಲಾಸ್ಗಳನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನೀಟಾಗಿ ಅದನ್ನು ಕಂಪ್ಲೀಟ್ ಈ ಮಸಾಲೆಗಳು ಆ ಸೋಯಾ ಚಂಕ್ಸ್ ಒಟ್ಟಿಗೆ ಬ್ಲೆಂಡ್ ಮಾಡಬೇಕು. ಸೊ ನೀಟಾಗಿ ಅದನ್ನು ಸ್ಕ್ವೀಸ್ ಮಾಡ್ತಾ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ 2-3 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡಿ. ದಿಸ್ ಇಸ್ ದ ಬೆಸ್ಟ್ ರೆಸಿಪಿ. ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡಿದ್ರೆ ಅದೆಲ್ಲ ಮಿಕ್ಸ್ ಮಾಡಾದಮೇಲೆ ನಿಮ್ಗೆ ಈ ರೀತಿ ಬಾಲ್ ಟೈಪ್ ಆಗಬೇಕು. ಸೊ ಆ ಥರ ಆಗಿದೆ ಅಂತ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂತ. ಇಲ್ಲ ಅಂತಾರೆ ಬೇಕಾದ್ರೆ ನೀವು ಸ್ವಲ್ಪ ಅಕ್ಕಿ ಹಸಿಟ್ಟು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಈಗ ಸ್ಪ್ರೆಡ್ ರೆಡಿ ಮಾಡ್ಕೊಳ್ಳೋಣ. ನಾನು ತೋರಿಸಿದ್ನೆಲ್ಲ ನಿಮಗೆ ಅದೇ ಖಾರ ಚಟ್ನಿ ಬೇಕಾದ್ರೆ ಸ್ಪ್ರೆಡ್ ಮಾಡ್ಕೊಬೋದು. ಇಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಮಿಯೋನೈಸು, ರೆಡ್ ಚಿಲ್ಲಿ ಸಾಸು, ಕೆಚಪ್ಪು, ಸ್ವಲ್ಪ ಜೀರಾ ಪೌಡರ್ನ ಆ್ಯಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಸ್ಪ್ರೆಡ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಗ್ರೀನ್ ಸಾಸು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಚಪಾತಿ ಮೊದಲಾಗಿ ಚಪಾತಿನ ಎರಡೂ ಬದಿ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ಮೊದಲೇದಾಗಿ ಒಂದು ಸೈಡ್ ಮಾತ್ರ ಹಾಫ್ ಬೆಂದಿರಲಿ, ಒಂದು ಸೈಡ್ ಮಾತ್ರ ಕಂಪ್ಲೀಟ್ ಬೆಂದಿರಲಿ. ಸೊ ಈಗ ನಾನು ನೋಡಿದ್ರೆ ನಿಮಗೆ ಬಾಲ್ ಹೇಗೆ ಮಾಡಿ ತೋರಿಸ್ತೇನೆ. ಇವಾಗ ಇದು ಬಾಲ್ನ ಈ ರೀತಿ ಪ್ಲೇಸ್ ಮಾಡಬೇಕು. ನೀವು ಮೊದಲೇ ಹೆಂಚು ಮೇಲೆ ಇಟ್ಟು ಆಮೇಲೆ ಬೇಕಾದ್ರೂ ಇದು ಮಾಡ್ಬೋದು. ನಾನೀಗ ಚಪಾತಿ ಮೇಲೆ ಇಟ್ಟು ಸರ್ಕಸ್ ಮಾಡಿ ಇದು ಮಾಡಿದ್ದೀನಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸೋಯಾ ಬಾಲ್ನ ನೀವು ಬೇಕಾದ್ರೆ ಹೆಂಚು ಮೇಲೆ ಇಟ್ಟು ಆಮೇಲೆ ಚಪಾತಿನ ಆ್ಯಡ್ ಮಾಡಿ. ಈಗ ಸ್ಮ್ಯಾಶರ್ ಬರುತ್ತಲ್ಲ ಅದನ್ನು ತೊಗೊಂಡು ನೀಟಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ತಾ ಕಂಪ್ಲೀಟಾಗಿ ತಿರುಗಿಸ್ತಾ ನೀಟಾಗಿ ಎಲ್ಲ ಕಡೆ ಅದು ಆ ಸೋಯಾ ಏನಿದೆ ಕೀವ ನೀಟಾಗಿ ಬೇಯೋ ಥರ ನೋಡ್ಕೊಳ್ಳಿ. ಕಂಪ್ಲೀಟಾಗಿ ಒಂದು 2-3 ನಿಮಿಷ ಬೇಕಾಗುತ್ತೆ ಅದು ನೀಟಾಗಿ ಸ್ಮ್ಯಾಶ್ ಮಾಡಿ ನೀಟಾಗಿ ಬೇಯಿಸೋಕ್ಕೆ. ಸೊ ಕಂಪ್ಲೀಟಾಗಿ ಎಲ್ಲ ಕಡೆ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಂಡು ಬೇಕಂತ ಅಂದರೆ. ಸೊ ನೋಡಿ ಇವಾಗ ಈ ರೀತಿ ಕಾಣಿಸುತ್ತೆ ನಿಮಗೆ. ನೀಟಾಗಿ ಅದು ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಒಂದು ಸೈಡ್ ಬೇಯಿಂದು. ಈ ರೀತಿ ಕಂಪ್ಲೀಟಾಗಿ ಬೇಯಿಸ್ಕೊಳ್ಳಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ವಾಪಸ್ ರಿಪೀಟ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ಮೇಕ್ ಶ್ಯೂರ್ ನೀವು ಮೊದಲೇದಾಗಿ ಆ ಬಾಲ್ನ ಇಟ್ಟು ಆಮೇಲೆ ಬೇಕಾದ್ರೆ ಚಪಾತಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದು ಮಾಡ್ಕೊಂಡಾದಮೇಲೆ ಈಗ ನಮ್ಮದೇನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸ್ಪ್ರೆಡ್ನ ಇದರಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ನಮ್ಮ ಕೆಚಪ್ ಸ್ಪ್ರೆಡ್. ಸೊ ಈಗ ನಾನು ಇಲ್ಲಿ ತೊಗೊಂಡಿರೋದು ಬಂದು ಕ್ಯಾರೆಟು ಹಾಗೂ ಎಲೆಕೋಸು, ಪರ್ಪಲ್ ಕಲರ್ ಬರುವಂಥ ಎಲೆಕೋಸನ್ನ ತೊಗೊಂಡಿದ್ದೀನಿ. ಎಲೆಕೋಸನ್ನ ಬೇಕಾದ್ರೆ ನಿಮ್ಗೆ ಹಂಗೆ ರಾ ತಿನ್ನೋಕ್ಕಾಗಲ್ಲ ಅಂದರೆ ಪ್ಯಾನ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಕೊಬೋದು. ಇಲ್ಲಾಂದ್ರೆ ಹಸಿ ತಿನ್ನೋಕೆ ಇಷ್ಟ ಇರೋರು ಬೇಕಾದ್ರೆ ತಿನ್ಕೊಳ್ಳಿ. ಬಟ್ ಮೇಕ್ ಶ್ಯೂರ್ ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಈಗ ಅದನ್ನು ನೀಟಾಗಿ ಪ್ಲೇಸ್ ಮಾಡಿ ನಮ್ಮ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ತಿನ್ನಿ. ಇಲ್ಲಾಂತಂದರೆ ಇದಕ್ಕೆ ಬೇಕಾದ್ರೆ ಕ್ಯಾರೆಟು, ಕ್ಯಾಬೇಜು, ಸೌತೆಕಾಯಿನೂ ಇಟ್ಕೊಂಡ್ರೆ ಸೌತೆಕಾಯಿ ಕೂಡ ಇನ್ನೂ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ಈಗ ನೀವು ಬೇಕಾದ್ರೆ ರೋಲ್ ಕೂಡ ಮಾಡ್ಕೊಳ್ಬೋದು. ಇಫ್ ನಾಟ್ ಟಾಕು ಬರುತ್ತಲ್ಲ ಟಾಕು ಥರನೇ ಬೇಕಾದ್ರೆ ತಿನ್ಬೋದು, ನಾಟ್ ಪ್ರಾಬ್ಲಮ್. ಇಲ್ಲ ಅಂತಂದರೆ ನೀವು ಇಷ್ಟು ದೊಡ್ಡ ಚಪಾತಿ ಬೇಡ ಅಂದರೆ ಕಾಯಿನ್ ಚಪಾತಿ ಬರುತ್ತಲ್ಲ ಆ ರೀತಿ ಕಾಯಿನ್ ಚಪಾತಿ ಮಾಡಿಕೊಂಡು ಕೂಡ ಟ್ರೈ ಮಾಡ್ಬೋದು. ಮಕ್ಳಿಗೆ ಬೇಕಾದ್ರೆ ನೀವು ಕಾಯಿನ್ ಚಪಾತಿ ಥರ ಮಾಡಿ ಕೊಡಿ. ಇಲ್ಲ ಅಂತಂದರೆ ದೊಡ್ಡವರಾದರೆ ಯು ಕ್ಯಾನ್ ಆಲ್ಸೋ ಈಟ್ ಲೈಕ್ ದಿಸ್. ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಬೋದು, ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ರೆಸಿಪಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಟಾಪ್ ಅಜ್ಜಿಯೇ ನಾನು ಟಾಪ್ ತರಿಸಿದ್ದೆ ಒಂದು ಸ್ಕರ್ಟ್ಗೆ ಬೇಕಾಗಿತ್ತಿದ್ದು. ಎಷ್ಟು ಬ್ಲ್ಯಾಕ್ ಕಲರ್ ಹುಡುಕಿ ಫೈನಲಿ ಹೀಗಿದೆ ಟಾಪ್. ಚೆನ್ನಾಗಿದೆ ಕ್ವಾಲಿಟಿ. ಓಕೆ, ಯು ಕ್ಯಾನ್ ಯೂಸ್ ಇಟ್. ಚೆನ್ನಾಗಿದೆ, ನೈಸ್. ಇರಿ ವೇರ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ ಶಾರ್ಟ್ ಟಾಪ್. ಚೆನ್ನಾಗಿದೆ. ಸ್ಲೀವ್ಸ್ ಹತ್ರ ಎಲ್ಲ ಬೆಲ್ಸ್ ಇದು ಕೊಟ್ಟಿದ್ದಾರೆ, ಪಫ್ ಸ್ಲೀವ್ಸು. ಇದು ಒಂದು ಶಾರ್ಟ್ ಟಾಪ್. ಒಂದು ಸ್ಕರ್ಟ್ಗೆ ಬೇಕಾಗಿತ್ತು ನನಗಿದು. ಪ್ರೈಸ್ ಅರೌಂಡ್ 400 ಸಮಥಿಂಗ್. ಚೆನ್ನಾಗಿದೆ, ನೈಸ್. ಸಿಂಥೆಟಿಕ್ ಮೆಟೀರಿಯಲ್ ಏನೋ ಬರುತ್ತೆ ಇದು. ವೆರಿ ನೈಸ್. ವಿ ನೆಕ್. ಬಟ್ ಸ್ಪೆಷಲಾಗಿ ಇದು ಸ್ಲೀವ್ಸ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಸ್ಲೀವ್ಸ್, ನೈಸ್.
ಅಜಿಯೋದಲ್ಲಿ ಮತ್ತೊಂದು ಆರ್ಡರ್ ಫಾರ್ ಮೈ ಯೋಗಾಗೆ ಹಾಕೊಂಡು ಹೋಗೋಕ್ಕೆ ಟೀ ಶರ್ಟ್ ಬೇಕಾಗಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿದೆ ಕಲರ್, ನೀಟಾಗಿ ತೋರಿಸ್ತೀನಿ ರೀ. ಚೆನ್ನಾಗಿದೆ ಇದು. ನನಗೆ ಈ ಪ್ಯಾಟ್ರನ್ ಇಷ್ಟ ಆಯಿತು, ಫ್ಲವರ್ ಸೊ ಚೆನ್ನಾಗಿದೆ. ಪ್ರೈಸ್ ಬಂದು ಇದೇ ಪ್ರೈಸ್ಗೆ ಸಿಕ್ಕಿದ್ದು ನನಗೆ. 299ಗೆ 250 ಸಮಥಿಂಗ್ ಏನೋ ಆಯಿತು ಪ್ರೈಸ್, ಐ ಥಿಂಕ್ ಸೊ. ಚೆಕ್ ಮಾಡ್ತೀನಿ. 250 ಸಮಥಿಂಗ್ ಏನೋ ಆಯಿತು. ಚೆನ್ನಾಗಿದೆ ಟೀ ಶರ್ಟ್. ನನಗೆ ಎಕ್ಸೆಲ್ ತೊಗೊಂಡಿದ್ದೀನಿ. ಐ ವಾಂಟ್ ಎಕ್ಸೆಲ್ ಆಗುತ್ತೆ, ಎಲ್ಲೂ ಆಗುತ್ತೆ, ಬಟ್ ಯೋಗಾಗಲ್ವ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿ ಎಕ್ಸೆಲ್ ಆರ್ಡ್ರ್ ಮಾಡಿದ್ದೀನಿ. ನೈಸ್. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.